ಕೂದಲು ಉದುರ್ತಾ ಇದೆನಾ? ಕೂದಲ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ವನಾ? ಅಲ್ಲಿ ಕೂದಲು ಲಾಸ್ ಅನಿಸ್ತಾ ಇದೆನಾ? ನಿಮ್ಮೆಲ್ಲರಿಗೂ ಇದು ಇಂಪಾರ್ಟೆಂಟ್. ಒಂದು ಬ್ಯೂಟಿ ಮಿನರಲ್ ಅಥವಾ ಹೀಲಿಂಗ್ ಮಿನರಲ್ ಅಂತ ಕರೆಯಲ್ಪಡ್ತಕ್ಕಂತಹ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಒಂದು ಅದ್ಭುತವಾದಂತಹ ಮಿನರಲ್ನಿಂದ ನಾವು ಸಂಪೂರ್ಣವಾಗಿ ಹೇರನ್ನು ವಾಪಸ್ ಪಡಿಬೋದು, ಹೋಗ್ತಾ ಇರತಕ್ಕಂತಹ ಕೂದಲನ್ನ ನಿಲ್ಲಿಸ್ಬೋದು. ವೈಜ್ಞಾನಿಕವಾಗಿ ನಿರೂಪಣೆಗೊಂಡಂತಹ ನನ್ನ ಅಡುಗೆ ಮನೆಯ ಈ ಸಾಧನವನ್ನು ಬಳಸಿ ನಾವು ಹೇರ್ ಫಾಲ್ನ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ನೋಡೋಣ. ಆತ್ಮೀಯ ಆರೋಗ್ಯ ಸಾಧಕರೇ, ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ. ಈ ದಿನ ಹೇರ್ ಫಾಲ್, ಡ್ಯಾಂಡ್ರಫ್ ಅಥವಾ ಕೂದಲು ಸರಿಯಾಗಿ ಬೆಳವಣಿಗೆ ಆಗದೆ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು, ಆಲ್ರೆಡಿ ಕೂದಲು ಉದುರು ಬಿಟ್ಟು ಪ್ಯಾಚ್ಗಳನ್ನು ನಾವು ತಲೆಗಳಲ್ಲಿ ನೋಡ್ತಾ ಇರೋದು ಇದು ಬಹಳ ಕಾಮನ್ ಆಗಿ ಕಾಣ್ತಾ ಇದೆ. ಹೇರ್ ಫಾಲ್ ಅಂತ ಹೋದ ತಕ್ಷಣ ಡಾಕ್ಟರ್ ಹೇಳೋದು ನಿಮಗೆ ಇಂಪಾರ್ಟೆಂಟ್ ಸಲಹೆ ಏನು ಗೊತ್ತಾ? ಚಿಂತೆ ಮಾಡಬೇಡ್ರಿ, ಅವಾಗ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ. ಚಿಂತೆ ಎದಕ್ಕೆ ಮಾಡ್ತಾ ಇದೀವಿ ಗೊತ್ತೇನೋ? ಕೂದಲು ಉದುರ್ತಾ ಇದೆ ಅನ್ನೋದಕ್ಕೆ ಚಿಂತೆ. ಇದು ಲೈಕ್ ಸೈಕಲ್. ಚಿಂತೆಯಿಂದ ನನಗೆ ಏನಾಗ್ತಾ ಇದೆ? ಕೂದಲು ಉದುರ್ತಾ ಇದೆ. ಕೂದಲು ಉದುರ್ತಾ ಇದೆ ಅನ್ನೋದೇ ನನಗೆ ಚಿಂತೆ ಆಗಿ ಕಾಡ್ತಾ ಇದೆ. ಈ ಸೈಕಲ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರಳ ಸುಲಭವಾದ ಯಾವ್ದಾದ್ರು ಹೋಮ್ ರೆಮಿಡಿಯನ್ನ ತಗೊಂಡು ನಾನು ಅದನ್ನ ಅಪ್ಲೈ ಮಾಡಿದ ತಕ್ಷಣ ಒಂದು ವಾರ ಅಥವಾ 10 ದಿನ ಅಥವಾ 15 ದಿನದಲ್ಲಿ ಕೂದಲು ಬೆಳೀಲಿಕ್ಕೆ ಶುರು ಆಯ್ತು ಅಂದ್ರೆ ಸ್ಟ್ರೆಸ್ ಹೋಗ್ಬಿಡುತ್ತೆ. ಯಾಕಂದ್ರೆ ಬೆಳವಣಿಗೆ ಕಾಣಿಸ್ತಾ ಇದೆಯಾ, ನೋಡ್ತಿದ್ದೀನಾ, ಕಂಡ ಮೇಲೆ ನನಗೇನಾಗುತ್ತೆ? ಓಕೆ, ನನಗೆ ಇದು ಬರುತ್ತೆ ಅನ್ನೋಂತಹ ಧೈರ್ಯ ಬರುತ್ತೆ. ಆ ಧೈರ್ಯ ನನ್ನ ಚಿಂತೆಯನ್ನ ಕಟ್ ಮಾಡುತ್ತೆ. ಈ ಚಿಂತೆ ಆಟೋಮೆಟಿಕಲಿ ಕಟ್ ಆಗಿರೋದ್ರಿಂದ ಹೇರ್ ಗ್ರೋತ್ ಅನ್ನ ಇಂಪ್ರೂವ್ ಮಾಡುತ್ತೆ. ಇದಕ್ಕೆ ನನಗೆ ಬಹಳ ಒಂದು ಇಂಪಾರ್ಟೆಂಟ್ ಆದಂತಹ ಮಿನರಲ್ ಬೇಕು. ಏನದು? ಅದು ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಸಲ್ಫರ್. ಸಲ್ಫರ್ ಅಂದ್ರೆ ನಾನು ನಿಮ್ಗೆ ಹೇಳಿದಾಗ ನಿಮ್ಗೆ ಅರ್ಥ ಆಗದೆ, ಬಟ್ ನಿಮ್ಗೆ ಅರ್ಥ ಆಗೋಂಗೆ ಇಲ್ಲ. ಈರುಳ್ಳಿಯಲ್ಲಿ ನೀವು ಈರುಳ್ಳಿಯನ್ನು ಕಟ್ ಮಾಡುವಾಗ ಎಲ್ಲರೂ ಹೇಳ್ತೀರಿ, ಮನೆಯಲ್ಲಿ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರಲೇಬೇಕು ಅಂತ. ಆ ನೀರು ಬರಲಿಕ್ಕೆ ಒಂದು ಕಾರಣ ಇದೆ, ಅದು ಸಲ್ಫರ್ ಕಂಟೆಂಟ್. ಸಲ್ಫರ್ ಬಹಳ ಇಂಪಾರ್ಟೆಂಟ್ ಮಿನರಲ್ ಫಾರ್ ಹೇರ್ ಗ್ರೋತ್. ಸಲ್ಫರ್ ಎರಡೇ ಕೆಲಸವನ್ನ ಮಾಡುತ್ತೆ, ಬಹಳ ಇಂಪಾರ್ಟೆಂಟ್ ಕೆಲಸಗಳವು. ಒಂದು, ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಇದು ಒಂದನೇ ಕೆಲಸ. ಎರಡನೆಯ ಕೆಲಸ, ಏನು ಇನ್ಫ್ಲಮೇಷನ್ ಅಂತ ಕರಿತೀವೋ, ದೇಹದಲ್ಲಿ ಯಾವ್ದಾವುದು ಸೆಲ್ಗಳು ಡ್ಯಾಮೇಜ್ ಆಗುತ್ತೋ ಆ ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣವಾಗಿರೋದು ಇನ್ಫ್ಲಮೇಷನ್. ಅಂತಹ ಇನ್ಫ್ಲಮೇಷನ್ ಅನ್ನ ಇದು ಸರಿ ಮಾಡುತ್ತೆ. ಎಷ್ಟು ಸುಲಭ ಇದೆ ನೋಡ್ರಿ. ಹೇರ್ ಫಾಲಿಗೆ ನೀವು ಕಾಸ್ ಕಂಡುಹಿಡಿಯಲಿಕ್ಕೆ ಹೋಗ್ರಿ, ಬೇರೆ ಬೇರೆ ಕಾಸ್ಗಳಿದೆ. ಮುಖ್ಯವಾಗಿ ನಾವು ಅಲೋಪೇಶಿಯಾ ಎರೇಟಾ ಅಂತ ಮಾತಾಡಿದ್ರೆ ಕೂದಲಿನ ಭಾಗ ಅಲ್ಲಲ್ಲಿ ಪ್ಯಾಚ್ಗಳಾಗಿ ಹೋಗಿರುತ್ತೆ. ಈವನ್ ಇದನ್ನೂ ಕೂಡ ಅದು ಇಂಪ್ರೂವ್ ಮಾಡುತ್ತೆ. ಹೇರ್ ಫಾಲ್ಗೆ ಇದನ್ನು ಹೇಗೆ ಬಳಸ್ಕೋಬೇಕು, ಆಲ್ರೆಡಿ ಪ್ಯಾಚ್ ಆಗಿರೋರಿಗೆ ಹೇಗೆ ಬಳಸಬೇಕು, ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಬಂದಿದ್ದೀನಿ. ಇದನ್ನ ನಾವು ಇವತ್ತು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೋಣ. ಸಲ್ಫರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್. ಸರ್, ಇದು ಕೂದಲಿಗೆ ಮಾತ್ರ ಇರುತ್ತಾ? ಇಲ್ಲಪ್ಪ, ಕೂದಲು, ಚರ್ಮ ಮತ್ತೆ ನಮ್ಮ ಉಗುರು, ಈ ಮೂರೂ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಇರುತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ಸಲ್ಫರ್ ಕಂಟೆಂಟ್ ಇರುತ್ತೆ. ಈ ಮೂರಕ್ಕೆ ಇದು ಬಹಳ ಕಂಟೆಂಟ್ ವೈಸ್ ಬಹಳ ಜಾಸ್ತಿ ಇರುತ್ತೆ. ಕೇವಲ ಆನಿಯನ್ ಸಲ್ಫರ್ ಒಂದೇ ಅಲ್ಲ, ಇದು ಬಹಳಷ್ಟು ವಿಟಮಿನ್ಗಳನ್ನು ಹೊಂದಿದೆ, ಮಿನರಲ್ಗಳನ್ನು ಹೊಂದಿದೆ. ಮುಖ್ಯವಾಗಿ ವಿಟಮಿನ್ ಬಗ್ಗೆ ನಾನು ಹೇಳಬೇಕು ಅಂದ್ರೆ ವಿಟಮಿನ್ ಸಿ ಮತ್ತು B6 ಅಂತಕ್ಕಂತಹ ವಿಟಮಿನ್ ಅನ್ನ ಇದು ಹೊಂದಿದೆ. ಈ ಸಲ್ಫರ್ ಕಂಟೆಂಟ್ ಅನ್ನ ನಾನು ಕೂದಲಿನ ಭಾಗಕ್ಕೆ ಅಪ್ಲೈ ಮಾಡಿದಾಗ ಇದು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಸರ್ಕ್ಯುಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ ನನ್ನ ಕೂದಲಿನ ಬುಡವೇನಿದೆ ಆ ಬುಡಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಅದಕ್ಕೆ ಒದಗುತ್ತೆ. ರೂಟ್ ಕಾಸ್ ಆಫ್ ದ ಹೇರ್ ಫಾಲ್ ಅಂತ ನಾವು ನೋಡಿದಾಗ ಆ ರೂಟಿಗೆ ಸರಿಯಾಗಿ ನರಿಶ್ಮೆಂಟ್ ಬರದೇ ಇರೋದು. ಅದಕ್ಕೋಸ್ಕರನೇ ಬಹಳ ಜನ ಆಯಿಲ್ ಹಾಕೋದು ಅಥವಾ ಶಾಂಪುಗಳನ್ನು ಹಾಕೋದು ಅಥವಾ ಬಹಳಷ್ಟು ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ನುಂಗೋದು, ಹೆಲ್ತಿ ಆಹಾರವನ್ನು ತಗೊಳ್ಳೋದು ಎಲ್ಲವನ್ನ ಮಾಡ್ತಾ ಇದ್ದೀವಲ್ಲ. ಹೊರಗಿಂದ ಮಾಡ್ತಕ್ಕಂಥದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಆನಿಯನ್ ಜ್ಯೂಸ್, ಕೆಂಪು ಆನಿಯನ್ಗಳನ್ನು ತಗೊಳ್ರಿ, ಕಟ್ ಮಾಡಿಬಿಡ್ರಿ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ರಿ, ಅಥವಾ ಒಂದು ಕಲ್ಲಿನ ಇದಕ್ಕೆ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ಬಟ್ಟೆಗೆ ಹಾಕಿ ರಸವನ್ನು ಇಟ್ಕೊಳ್ರಿ. ಮಿಕ್ಸಿಗಿಂತ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಮಿಕ್ಸಿಗೆ ಹಾಕೊಂಡ್ಬಿಡ್ರಿ, ಆ ರಸವನ್ನ ಮಾತ್ರ ತಕ್ಕೊಂಡ್ಬಿಡ್ರಿ. ಎಲ್ಲಿಗೆ ಹಚ್ಚಬೇಕು ರಸ? ಕೂದಲಿಗೆ ಹಚ್ಚೋದ್ರಿಂದ ಉಪಯೋಗ ಆಗಲ್ಲ, ನೆನ್ಪಿಟ್ಕೊಳ್ರಿ. ಕೂದಲು ಎಲ್ಲಿಂದ ಬರ್ತಾ ಇದೆನೋ ಆ ಕೂದಲಿನ ಮೂಲ ಅಂದ್ರೆ ಸ್ಕಾಲ್ಪ್ ಅಂತ ಏನ್ ಕರಿತೀವೋ ಆ ಸ್ಕಾಲ್ಪಿಗೆ ನೀಟಾಗಿ ರಬ್ ಮಾಡ್ರಿ. ಯಾವಾಗ ಈ ಸಲ್ಫರ್ ಕಂಟೆಂಟ್ ಅಲ್ಲಿಗೆ ಹೋಗುತ್ತೋ ಇಟ್ ಈಸ್ ಲೈಕ್ ಇರಿಟೆಂಟ್. ಹಾಗಾಗಿ ಏನಾಗುತ್ತೆ, ರಕ್ತ ಸಂಚಾರವನ್ನು ಕೂದಲಿನ ಬುಡಕ್ಕೆ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಒಂದು,
ಅಲ್ಲಿ ಇರ್ತಕ್ಕಂತಹ ಇನ್ಫ್ಲಮೇಷನ್ ಅನ್ನು ಸಂಪೂರ್ಣವಾಗಿ ತೆಗೆಯುತ್ತೆ. ಈ ಎರಡು ಬೇಸಿಕ್ ಫಂಕ್ಷನ್ಗಳಿಂದ ಏನಾಗುತ್ತೆ, ಯಾವ ಜಾಗದಲ್ಲಿ ಕೂದಲು ಉದುರಿದೆಯೋ ಆ ಜಾಗದಿಂದ ನೀವು ಹಚ್ಚತಕ್ಕಂತ 15 ದಿನಗಳ ನಂತರದಲ್ಲಿ ಹೊಸ ಕೂದಲಿನ ಬೆಳವಣಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಯಾರ್ಯಾರಿಗೆ ಕೂದಲು ಉದುರಿದೆ ನೀವೇನ್ ಮಾಡಬೇಕು, ಪ್ರತಿದಿನ ನೀವು ಆನಿಯನ್ ಜ್ಯೂಸ್ ಅನ್ನ ನಿಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಚಿ ನಂತರ ಅರ್ಧ ಗಂಟೆಯ ನಂತರ ನೀವು ತಲೆ ತೊಳಿತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಬಹುದು. ಸರ್ ಅರ್ಧ ಗಂಟೆಗಿಂತ ಜಾಸ್ತಿ ಇಟ್ಟರೆ ಏನಾರಾಗುತ್ತಾ? ಏನೂ ಆಗೋದಿಲ್ಲ. 1 ಗಂಟೆವರೆಗೂ ಬೇಕಾದ್ರೆ ಇಟ್ಕೊಂಡು ನೀವು ತಲೆಯನ್ನ ನೀಟಾಗಿ ತಲೆ ಸ್ನಾನ ಮಾಡ್ಕೊಳ್ಬಹುದು. ಸರ್ ನನಗೆ ಆ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ, ಈಗೀಗ ಹೇರ್ ಫಾಲ್ ಕಾಣ್ತಾ ಇದೆ ಅಂತಕ್ಕಂಥವ್ರು ನೀವು 2 ಈರುಳ್ಳಿಯನ್ನ ನೀಟಾಗಿ ಕಟ್ ಮಾಡಿ ಇದೇ ರೀತಿಯಲ್ಲಿ ಜಜ್ಜಿ ರಸವನ್ನ ತಕ್ಕೊಂಡ್ಬಿಡ್ರಿ. ಈ ರಸವನ್ನ 1/4 ಲೀಟರ್ ಕೊಬ್ಬರಿ ಎಣ್ಣೆಗೆ ಹಾಕಿ ಕುದಿಸಿ ಎಣ್ಣೆಯನ್ನ ಸೋಸಿ ಇಟ್ಕೊಂಡ್ಬಿಡ್ರಿ. ಈ ಎಣ್ಣೆನ 2 ದಿನಕ್ಕೆ 3 ದಿನಕ್ಕೆ ನಿಮ್ಮ ಸ್ಕಾಲ್ಪಿಗೆ ಅಪ್ಲೈ ಮಾಡ್ತಾ ಬಂದ್ರಿ, ನಿಮ್ಗೆ ಇರ್ತಕ್ಕಂತಹ ಡ್ಯಾಂಡ್ರಫ್ನ ತೊಂದರೆ, ಹೇರ್ನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಬಹಳ ಸುಲಭವಾದ ಮನೆಯಲ್ಲೇ ಸಿಗ್ತಕ್ಕಂತಹ ನಿಮ್ಮ ಕೆಂಪು ಈರುಳ್ಳಿ ನಿಮ್ಮ ಕೂದಲಿನ ಆರೈಕೆಯನ್ನ ಬಹಳ ಚೆನ್ನಾಗಿ ಮಾಡುತ್ತೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಎಷ್ಟೆಷ್ಟು ಲಕ್ಷಾಂತರ ದುಡ್ಡನ್ನ ಹಾಕಿ ಹೇರಿನ ಗ್ರೋತಿಗೆ ಬಹಳಷ್ಟು ಆ ಹೇರನ್ನ ತಂದಿಡತಕ್ಕಂಥ ಕೆಲಸದವರೆಗೂ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಇದನ್ನ ಮಾಡಿ ನೋಡ್ರಿ. ಯಾರ್ಯಾರಿಗೆ ಕೂದಲಿನ ಸಮಸ್ಯೆ ಇದೆ ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡ್ರಿ. ಈ ಮನೆ ಮದ್ದಿನಿಂದ ಆರೋಗ್ಯಯುತವಾದ ಕೂದಲನ್ನ ನಾವು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಮರೀದ ಹಂಗೆ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋವನ್ನ ಎಷ್ಟು ಸಾಧ್ಯ ಅಷ್ಟು ವೈರಲ್ ಆಗಿ ಸ್ಪ್ರೆಡ್ ಮಾಡ್ರಿ. ಯಾಕಂದ್ರೆ ಬಹಳ ಜನ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರೆಲ್ಲರಿಗೂ ಇದು ವರದಾನ ಆಗುತ್ತೆ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.